ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಯಡಿಯೂರಪ್ಪನವರ ಮಹಾಸಪಥ, ಯಡಿಯೂರಪ್ಪನವರು ಮಾಡಿದರೆ ಮಹಾಸಪಥ, ಯಡಿಯೂರಪ್ಪನವರ ಮಹಾ ಸ್ಕೆಚ್ನಿಂದ ಕಾಂಗ್ರೆಸ್ ಧೂಳಿಪಟವಾಗುತ್ತಾ? ಕಾಂಗ್ರೆಸ್ ಧೂಳಿಪಟವಾಗುವುದಾದ್ರೆ ಅದಕ್ಕೆ ಯಡಿಯೂರಪ್ಪನವರು ಏನು ಪ್ಲಾನ್ ಹಾಕಿದ್ದಾರೆ? ಯಡಿಯೂರಪ್ಪನವರ ಪ್ಲಾನಿಗೆ ಪ್ರತಾಪ್ ಸಿಂಹ, ಈಶ್ವರಪ್ಪ, ಯತ್ನಾಳ್ ಸಾಥ್ ಕೊಡ್ತಾರ? ಜೊತೆಗೆ ಸೋಮಣ್ಣನವರ ನಡೆ ಏನು? ಹಾಗಾದ್ರೆ ಯಡಿಯೂರಪ್ಪನವರ ಮಹಾ ಸ್ಕೆಚ್ ಏನು, ಕೊನೆ ಶಪಥವೇನು, ರಾಜಕೀಯದಲ್ಲಿ ಕೊನೆಯ ಗಳಿಗೆಯಲ್ಲಿರುವಂತಹ ಯಡಿಯೂರಪ್ಪನವರು ಏನು ಸ್ಕೆಚ್ ಹಾಕಿದ್ರೆ ಇವೆಲ್ಲವನ್ನು ನೋಡೋಣ. ಅದಕ್ಕೆ ನಮ್ಮದು ಇಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಯಡಿಯೂರಪ್ಪನವರಿಗೆ ರಾಜಕೀಯದಲ್ಲಿ ಎಲ್ಲವನ್ನು ಅನುಭವಿಸಿದ್ದಾರೆ. ಅವರು 4 ಬಾರಿ ಮುಖ್ಯಮಂತ್ರಿ ಆದಂತ ಕರ್ನಾಟಕದ ಮೊಟ್ಟ ಮೊದಲ ವ್ಯಕ್ತಿ ಅಂದ್ರೆ ಅದು ಯಡಿಯೂರಪ್ಪನವರು. ಹಾಗಾಗಿ ಯಡಿಯೂರಪ್ಪನವರಿಗೆ ರಾಜಕೀಯದಲ್ಲಿ ಎಲ್ಲವನ್ನು ಸಾಧಿಸಿಬಿಟ್ಟಿದ್ದಾರೆ. ಬಿಜೆಪಿಯ ಪಕ್ಷದ ಅಧ್ಯಕ್ಷರಾಗಿ 2-3 ಬಾರಿ ಆಯ್ಕೆಯಾದಂತರು, ಬಿಜೆಪಿಯ ಸರ್ಕಾರವನ್ನ ಅಧಿಕಾರಕ್ಕೆ ತಂದಂತ, ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಿಲನ್ನು ಓಪನ್ ಮಾಡಿದಂತ ಕೀರ್ತಿ ಯಾರಿಗಾದ್ರೂ ಸಲ್ಲತ್ತೆ ಅಂದ್ರೆ ಅದು ಯಡಿಯೂರಪ್ಪನವರು ಸಲ್ಲತ್ತೆ. ಯಡಿಯೂರಪ್ಪನವರು ಈಶ್ವರಪ್ಪನವರ ಜೊತೆ, ಅನಂತಕುಮಾರ್ ಜೊತೆ ಮತ್ತು VS ಆಚಾರ್ಯ ಅವರ ಜೊತೆ ಪಕ್ಷವನ್ನ ಕಟ್ಟಿ ಕಾಂಗ್ರೆಸ್ ಮತ್ತು ಜನತಾದಳಕ್ಕೆ ಸೆಟ್ ಅನ್ನು ಹೊಡೆದು ದಕ್ಷಿಣ ಭಾರತದಲ್ಲೂ, ಅದರಲ್ಲೂ ಹಿಂದಿ ಬೆಲ್ಟ್ ಆಗಿರದಂತ ದಕ್ಷಿಣ ಭಾರತದಲ್ಲಿ ಅಂದ್ರೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಒಂದು ಪಕ್ಷವನ್ನ, ರಾಷ್ಟ್ರೀಯ ಪಕ್ಷವನ್ನ, ಅದರಲ್ಲೂ ಬಿಜೆಪಿ ಅಂತ ಒಂದು ರಾಷ್ಟ್ರೀಯ ಪಕ್ಷವನ್ನು ಅಧಿಕಾರಕ್ಕೆ ತರುವುದಿದ್ದಿಲ್ಲ, ಅದು ದೊಡ್ಡ ಸಾಧನೆ. ಅಂತ ಸಾಧನೆಯನ್ನ ಮಾಡಿದಂತ ಯಡಿಯೂರಪ್ಪನವರು ಇದೀಗ ರಾಜಕೀಯ ಮುಸ್ಸಂಜೆಯಲ್ಲಿದ್ದಾರೆ ಮತ್ತು ರಾಜಕೀಯದಿಂದ ದೂರ ಸರಿದ್ಬಿಟ್ಟಿದ್ದಾರೆ. ಅವರು ರಾಜಕೀಯ ಸಕ್ರಿಯ ರಾಜಕಾರಣದಲ್ಲಿ ಇಲ್ಲ, ಆದ್ರೆ ಅವರು ಪಕ್ಷದ ಸಂಘಟನೆಗೆ ಒತ್ತು ಕೊಡ್ತಾ ಇದ್ದಾರೆ. ಅವರಿಗೆ ಒಂದು ದೊಡ್ಡ ಒಂದು ಕನಸಿದೆ. ಅದೇನಂದ್ರೆ ಅವರು 4 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, 3-4 ಬಾರಿ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಈಗಲೂ ಕೂಡ ರಾಷ್ಟ್ರೀಯ ಚುನಾವಣಾ ಸಮಿತಿಯಲ್ಲಿ ಕೂಡ ಅವರು ಸದಸ್ಯರಾಗಿದ್ದಾರೆ. ಹಾಗಾಗಿ ಅವರಿಗೆ ಹುದ್ದೆಯ ಒಂದು ಕೊರತೆ ಇಲ್ಲ, ಅವರಿಗೆ ಆ ಸ್ಥಾನಮಾನದ ಕೊರತೆ ಇಲ್ಲ. ಆದ್ರೆ ಅವರಿಗೆ ಒಂದು ದೊಡ್ಡ ಕನಸು ಕಾಡ್ತಾ ಇದೆ, ದೊಡ್ಡ ಆಸೆ ಇದೆ, ದೊಡ್ಡ ಒಂದು ಕನವರಿಕೆ ಕಾಡ್ತಾ ಇದೆ. ಅದೇನಂದ್ರೆ, ನಾನು 4 ಬಾರಿ ಮುಖ್ಯಮಂತ್ರಿ ಆದ್ರೂ ಕೂಡ ದಕ್ಷಿಣ ಭಾರತದಲ್ಲಿ ಬಹುಮತದಿಂದ ನಾವು ಅಧಿಕಾರಕ್ಕೆ ಬಂದಿಲ್ಲ. ಹಾಗಾಗಿ ಈ ಸಲ ಅಂದ್ರೆ 2028ರ ವೇಳೆಗೆ ಏನಾದ್ರೂ ಮಾಡಿ ಬಿಜೆಪಿ ಪಕ್ಷವನ್ನ ಮೆಜಾರಿಟಿಯಿಂದ ದೂರಕ್ಕೆ ತೆಗೆದುಕೊಂಡು ಹೋಗಿ ಮೆಜಾರಿಟಿಯನ್ನು ಪಾಸ್ ಮಾಡಬೇಕೆನ್ನುವಂತ ಮಹಾ ದೊಡ್ಡ ಆಸೆಯನ್ನು ಹೊತ್ಕೊಂಡು ಇದೀಗ ದೊಡ್ಡ ಸ್ಕೆಚ್ ಅನ್ನು ಹಾಕಿದ್ದಾರೆ. ಅದರ ಮೊದಲ ಹಂತವಾಗಿ ತನ್ನ ವಿರುದ್ಧ ಅಥವಾ ತಮ್ಮ ಪಕ್ಷದ ವಿರುದ್ಧ, ತನ್ನ ಮಗನ ವಿರುದ್ಧ ರೆಬಲ್ ಆಗಿ ಹೋದಂತ ಅನೇಕ ಪಕ್ಷದ ಮುಖಂಡರನ್ನ ಈಗ ತನ್ನಡೆಗೆ ಸೆಳೆಯುವಂತ ದೊಡ್ಡ ಮಹಾ ಸ್ಕೆಚ್ ಅನ್ನು ಹಾಕಿದ್ದಾರೆ. ಜೊತೆಗೆ ಇದೇ ನವೆಂಬರ್ 5ಕ್ಕೆ ದೊಡ್ಡದಾದಂತ ಸ್ಫೋಟಕ ಮಾಹಿತಿಯನ್ನು ಕೊಡೋದಾಗಿ ವಿಜೇಂದ್ರ ಅವರು ಕೂಡ ಹೇಳಿದ್ದಾರೆ. ಅದಕ್ಕೂ ಒಂದು ದೊಡ್ಡ ಕಥೆ ಇದೆ. ಈ ಮಧ್ಯೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಕೂಡ ಇದೀಗ ದೊಡ್ಡದಾದಂತ ಕೋಲಾಹಲ ನಡೀತಿದೆ. ನವೆಂಬರ್ ವೇಳೆಗೆ DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷ ಸ್ಥಾನದ ವಿಮುಕ್ತಿಯನ್ನಗೊಳಿಸಿ ತನ್ನನ್ನ ಪಕ್ಷದ ಅಥವಾ ಸರ್ಕಾರದ ಮುಖ್ಯಮಂತ್ರಿಯಾಗಿ ನಿಯೋಜನೆ ಮಾಡಬೇಕು ಅನ್ನುವಂತ ದುಂಬಾಲನ್ನ ಇದೀಗ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಕಾಲಮಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ತನ್ನ ಮುಖ್ಯಮಂತ್ರಿ ಯಾವಾಗ ಮಾಡ್ತೀರಿ ಅನ್ನುವಂಥ ದುಂಬಾಲನ್ನು ಕೂಡ ಕೊಟ್ಟಿದ್ದಾರೆ. ಅದರ ಪೂರಕವೆಂಬಂತೆ ತನ್ನ ವರ್ಚಸ್ಸನ್ನು ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ವಿಧಾನಸೌಧದ ಮುಂದೆ RCB ಆಟಗಾರರನ್ನ ಕರೆಸಿ ಸನ್ಮಾನ ಮಾಡಿಸಿ ಅದಾದ ನಂತರ ಯಾವೆಲ್ಲ ಅಡ್ವರ್ಟ್ ಆಯಿತು ಅದಕ್ಕೆ ಒಂದು ಪ್ರತಿಕಾರವೆಂಬಂತೆ ಅಥವಾ ಪ್ರತಿರೂಪವೆಂಬಂತೆ ರಾಜ್ಯದ ನಾಯಕರಾದಂಥ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರನ್ನ ಹೈಕಮಾಂಡ್ ಕರೆಸಿ ಮಾತನಾಡಿಸಿ ಅದಕ್ಕೆ ತೇಪು ಹಚ್ಚುವಂತ ಕಾರ್ಯಕ್ರಮ ಕೂಡ ಇತ್ತು. ಈ ಮಧ್ಯೆ 2028ಕ್ಕೆ ಏನಾಗುತ್ತೆ ಅನ್ನುವುದು ಇದೀಗ ಬಿಜೆಪಿ ವಲಯದಲ್ಲಿ ದೊಡ್ಡದಾದಂತ ಒಂದು ಸ್ಕೆಚ್ ಆಗ್ತಾ ಇದೆ. ಯಾಕಂದ್ರೆ ಒಂದ್ ವೇಳೆ ಸಿದ್ದರಾಮಯ್ಯನವರು ಅಕ್ಟೋಬರ್ ಅಥವಾ ನವೆಂಬರ್ ಅಥವಾ ಡಿಸೆಂಬರ್ ಅಥವಾ ಜನವರಿ ಅಂದ್ರೆ ಮುಂಬರುವ ಜನವರಿ ವೇಳೆಗೆ ರಿಟೈರ್ಡ್ ಆಗಿ ಏನಾದರೂ DK ಶಿವಕುಮಾರ್ ಅವರನ್ನ ಪಕ್ಷಕ್ಕೆ ಅದು ಮುಖ್ಯಮಂತ್ರಿಗೆ ಸ್ಥಾನ ಕೊಟ್ಟರೆ ಅದು ದೊಡ್ಡ ಲಾಭವಾಗುತ್ತೆ ಬಿಜೆಪಿಗೆ. ಅದಕ್ಕಾಗಿ ಕಾಯ್ತಾ ಕೂತ್ಕೊಂಡಿದ್ದಾರೆ ಬಿಜೆಪಿಯವರು. ಹೇಗಾದ್ರೂ ಮಾಡಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅವರಿಗೆ ಸಿದ್ದರಾಮಯ್ಯನವರು ವರ್ಚಸ್ಸಿಲ್ಲ, ಏನಾದ್ರೂ ಹೆಚ್ಚು ಕಡಿಮೆಯಾಗಿ ಗ್ಯಾರಂಟಿ ಯೋಜನೆಗಳನ್ನ ಕೈ ಕೊಟ್ರೆ ಅಥವಾ ಏನೋ ಬುದ್ಧಿವಂತಿಕೆಯಿಂದ ಮಾತಾಡಿ ಹೋಗಿ ಏನೋ ಅಡ್ವರ್ಟ್ ಆದದ್ದು DK ಶಿವಕುಮಾರ್ ಅವರ ಮೇಲೆ ಬರುತ್ತೆ. ಸಿದ್ದರಾಮಯ್ಯನವರಿಗೆ ಇದ್ದಂತ ವರ್ಚಸ್ಸಿನ ಕಾಲ್ಭಾಗ ಕೂಡ DK ಶಿವಕುಮಾರ್ ಅವರಿಗಿರಲ್ಲ. ಅವರಿಗೆ ಪಕ್ಷದ ಸಂಘಟನೆ ಗೊತ್ತು, ಆದ್ರೆ ಪಕ್ಷದ ಸಂಘಟನೆ ಜೊತೆಗೆ ಜನರನ್ನ ವೋಟ್ ಆಗಿ ಕನ್ವರ್ಟ್ ಮಾಡೋದು ಒಂದು ಕೆಪಾಸಿಟಿ ಇದೆಯಲ್ಲ, ಅದು ಸಿದ್ದರಾಮಯ್ಯನವರಿಗೆ ಮಾತ್ರ ಒಲ್ ಬರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಇಳಿಬೇಕು ಮತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕೆನ್ನುವುದು ಬಿಜೆಪಿಯ ದೊಡ್ಡ ಕನಸು. ಒಂದ್ ವೇಳೆ ಸಿದ್ದರಾಮಯ್ಯನವರು ಇಳಿದು ಯಾರೇ ಮುಖ್ಯಮಂತ್ರಿ ಆದ್ರೂ ಪರವಾಗಿಲ್ಲ ಎನ್ನುವ ಒಂದು ದುಂಬಾಲಿಗೆ ಬಿದ್ದಂತಿದೆ, ಒಂದು ಕನಸಿಗೆ ಬಿದ್ದಂತಿದೆ ಬಿಜೆಪಿ. ಈ ನಿಟ್ಟಿನಲ್ಲಿ ಬಿಜೆಪಿಗೆ ಸಹ ಗೊತ್ತಿದೆ, ಹೇಗಾದ್ರೂ ಮಾಡಿ 2027-28ರ ವೇಳೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾರೆ ಮತ್ತು ಆ ಸ್ಥಾನದಲ್ಲಿ ಬೇರೊಬ್ಬ ವ್ಯಕ್ತಿ ಕೂಡ್ತಾರೆ. ಅದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಸಂತೋಷ್ ಲಾಗೇಟ್ ಆಗಿರ್ಬೋದು ಅಥವಾ ಶಿವಕುಮಾರ್ ಆಗಿರ್ಬೋದು. ಈ 5ರಲ್ಲಿ ಒಬ್ರು ಮುಖ್ಯಮಂತ್ರಿ ಆಗ್ತಾರೆ. ಅದಕ್ಕಾಗಿ ಕಾದು ಕುಳಿತಂತಿರುವ ಬಿಜೆಪಿ ಈಗಲೇ ದೊಡ್ಡದಾದಂತಹ ಒಂದು ಸ್ಕೆಚ್ ಹಾಕಿದೆ. ಅದರ ಮೊದಲ ಭಾಗವಾಗಿ ಅದರ ಮುಖ್ಯ ಉದ್ದೇಶ ಅಂದ್ರೆ 2028ರ ಚುನಾವಣೆಯಲ್ಲಿ 113 ಕ್ರಾಸ್ ಮಾಡಬೇಕು. ಯಾಕಂದ್ರೆ ಇಲ್ಲೇ ತನಕ 4 ಬಾರಿ ಮುಖ್ಯಮಂತ್ರಿ ಆದ್ರೂ ಕೂಡ
ಬೇರೆ ಬೇರೆ ಪಕ್ಷದಿಂದ ಆಪರೇಷನ್ ಮಾಡಿಕೊಂಡು ಹಾಗೆ ಮಾಡಿಕೊಂಡು ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ 113 ಕ್ರಾಸ್ ಮಾಡಿಲ್ಲ ಬಿಜೆಪಿ. ಹಾಗಾಗಿ ಏನಾದ್ರೂ ಮಾಡಿ ಈ ಸಲ 113 ಕ್ರಾಸ್ ಮಾಡಬೇಕು, ಜೊತೆಗೆ ತನ್ನ ಮಗನಾದಂತಹ ವಿಜಯೇಂದ್ರ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಲೇಬೇಕು ಅನ್ನುವಂಥ ದೊಡ್ಡ ದುಂಬಾಲಿಗೆ ಕನಸಿಗೆ ಯಡಿಯೂರಪ್ಪನವರು ಬಿದ್ದಿದ್ದಾರೆ ಮತ್ತು ಸ್ಕೆಚ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಅದರ ಮೊದಲ ಹಂತವಾಗಿ ಯಡಿಯೂರಪ್ಪನವರ ಮೊಮ್ಮಗ ಅಂದ್ರೆ ಯಡಿಯೂರಪ್ಪನವರ ಮಗನಾದಂತ ರಾಘವೇಂದ್ರ ಅವರ ಮಗನಾದಂತ ಮೊಮ್ಮಗನ ಮದುವೆಗೆ ದೊಡ್ಡದಂತ ಸ್ಕೆಚ್ ಇಡೀ ಎಲ್ಲಾ ಪಕ್ಷದ ಮುಖಂಡರನ್ನ ಕರೆಸಿದ್ರು. ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯವರು ಜೊತೆಗೆ ಕಾಂಗ್ರೆಸ್ನವರು ಬಂದ್ರು, ಡಿ ಕೆ ಶಿವಕುಮಾರ್ ಅವರು ಬಂದು, ಎಲ್ಲರೂ ಬಂದ್ರು. ಆದ್ರೆ ಈಶ್ವರಪ್ಪನವರು ಬಂದು ಈಶ್ವರಪ್ಪನವರ ಹೆಗಲ ಮೇಲೆ ಕೈ ಹಾಕದಂತ ಒಂದು ಸನ್ನಿವೇಶ ಇದೆಯಲ್ಲ, ಅದು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಜೊತೆಗೆ ಸೋಮಣ್ಣನವರು ಕೂಡ ಬಂದಿದ್ರು. ಸೋಮಣ್ಣನವ್ರ ಜೊತೆ ಯಡಿಯೂರಪ್ಪ ಯಾವ ತರ ಚೆನ್ನಾಗಿದ್ರು ಎನ್ನುವುದು ಕೂಡ ಈಗ ಸ್ಕೆಚ್ ಹಾಕಿದ್ದಾರೆ. ಹಾಗಾಗಿ ಸೋಮಣ್ಣನವರ ಬದಲಾಗಿ ಸೋಮಣ್ಣನವರ ಮಗನಿಗೆ ಟಿಕೆಟ್ ಕೊಡುವಂತ ಗೋವಿಂದರಾಜ್ ನಗರದಲ್ಲಿ, ಜೊತೆಗೆ ಕಾಂತೇಶ್ ಅವರಿಗೆ ಅಂದ್ರೆ ಈಶ್ವರಪ್ಪನವರ ಮಗನಂತ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡುವ ಮುಖಾಂತರ, ಅವರನ್ನು ಗೆಲ್ಲಿಸಿಕೊಡುವ ಮುಖಾಂತರ, ಅವರಿಗೆ ಆಶ್ವಾಸನೆ ಕೊಡುವ ಮುಖಾಂತರ ಈಗಲೂ ಕೂಡ ನಾವು ನಿಮ್ಮ ಪರವಾಗಿದ್ದೇವೆ. ಲಾಸ್ಟ್ ಚುನಾವಣೆಯಲ್ಲಿ ಅಂದ್ರೆ 2023 ಚುನಾವಣೆಯಲ್ಲಿ ಯಾವುದು ಕೂಡ ನಮ್ಮ ಕೈಯಲ್ಲಿರಲಿಲ್ಲ. ಎಲ್ಲರನ್ನೂ ಪಕ್ಷ ಟಿಕೆಟ್ ಕೊಡದೆ ಅನೇಕ ಹೊಸಬರನ್ನು ಕೂರಿಸಿ ನಾವು ಸೋಲನ್ನು ಒಪ್ಪಿದ್ದೇವೆ ಅನ್ನುವಂತ ಮಾತು ಕೂಡ ಇದೀಗ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನ ಕುಟುಂಬ ಸೋಮಣ್ಣನವರಿಗಾಗ್ಲಿ ಅಥವಾ ಈಶ್ವರಪ್ಪನವರಿಗಾಗಲಿ ಮನವರಿಕೆ ಮಾಡಿ ಕೊಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಇದರ ನೆಕ್ಸ್ಟ್ ಹಂತವಾಗಿ ಪಕ್ಷದ ವಿರುದ್ಧ ರೆಬಲ್ ಆಗಿದ್ದಂತ ಪ್ರತಾಪ್ ಸಿಂಹ ಕೂಡ ಇದೀಗ ವಿಜಯೇಂದ್ರ ಅವರ ಪಕ್ಕದಲ್ಲಿ ಕುತ್ಕೊಂಡು ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟಿದ್ದಾರೆ. ಜೊತೆಗೆ ವಿಜಯೇಂದ್ರ ಅವರ ಜೊತೆಗೆ ಪ್ರೀತಮ್ ಗೌಡ ಇದ್ದಾರೆ, ಪಿ ರಾಜೀವ್ ಇದ್ದಾರೆ, ಹೇಗೆ ಯುವ ಸಮೂಹವೇ ಇದೆ. ಹಾಗಾಗಿ ಎಲ್ಲವನ್ನ ನೋಡ್ತಾ ಇದ್ರೆ ಯಡಿಯೂರಪ್ಪನವರು ದೊಡ್ಡದಾದಂತ ಸ್ಕೆಚ್ ಹಾಕಿದ್ದಾರೆ. ಅದೇನಂದ್ರೆ, ಒಂದು ಸ್ಕೆಚ್ ಅಂದ್ರೆ ನಮ್ಮ ಪಕ್ಷವನ್ನು ಸಂಘಟನೆ ಮಾಡಬೇಕು, ಅದರಲ್ಲಿ ಈಶ್ವರಪ್ಪನವರು ಇರಬೇಕು, ಸೋಮಣ್ಣನವರು ಇರಬೇಕು, ಪ್ರತಾಪ್ ಸಿಂಹ ಇರಬೇಕು, ಯತ್ನಾಳ್ ಅವರನ್ನು ಕೂಡ ಯಾವುದೇ ಕಾರಣಕ್ಕೂ ದೂರಬಾರದು. ಅವರು ಕೂಡ ಪಕ್ಷಕ್ಕೆ ಬಂದ್ರೆ ಒಳ್ಳೇದು. ಉತ್ತರ ಕರ್ನಾಟಕ ಭಾಗದಲ್ಲಿ ಅಥವಾ ಬಿಜಾಪುರ ಭಾಗದಿಂದ ಅವರಿಗೆ ವೋಟ್ ಬರುತ್ತೆ. ಮುಸ್ಲಿಂ ಸಮುದಾಯ ಜಾಸ್ತಿ ಇರುವಂತಹ ಬಿಜಾಪುರ ನಗರದಲ್ಲೂ ಕೂಡ ನಮಗೆ ವೋಟ್ ತಂದು ಕೊಡುವಂತ ಕೆಪಾಸಿಟಿ ಅದು ಯತ್ನಾಳ್ ಅವರಿಗಿದೆ. ಹಾಗಾಗಿ ಯಾರನ್ನೂ ಕೂಡ ಪಕ್ಷ ದೂರ ಸರಿಸಬಾರದು. ಇವರೆಲ್ಲರನ್ನು ಕೂಡ ಒಗ್ಗಟ್ಟಾಗಿ ಇಟ್ಕೊಂಡು ಪಕ್ಷವನ್ನು ಮುನ್ನಡೆಸಬೇಕು. ಮತ್ತು ಒಂದೇ ಅಜೆಂಡಾ ಅಂದ್ರೆ 2028 ಚುನಾವಣೆಯಲ್ಲಿ ಅವರಿಗೆ 113 ಕ್ರಾಸ್ ಮಾಡಬೇಕು. ಅದಕ್ಕೆ ಪೂರಕ ಸಹಾಯ ಎಂಬಂತೆ ಕಾಂಗ್ರೆಸ್ ಪಕ್ಷ ಕೂಡ ಸಹಾಯ ಮಾಡುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅದು ಬಿಜೆಪಿಗೆ ದೊಡ್ಡ ಲಾಭವಾಗುತ್ತೆ. ಜೊತೆಗೆ ಮೂರನೇ ಕಾರಣವನ್ನು ತಿಳ್ಕೊಳ್ಳೋದಾದ್ರೆ, ಇದೀಗ ಜೆಡಿಎಸ್ ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ತಿರುಗಿ ಬಿದ್ದಿದೆ. ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಕುಟುಂಬ ಮತ್ತು ದೇವೇಗೌಡರ ಕುಟುಂಬದ ಮಧ್ಯೆ ಅನೇಕ ವಾಗ್ವಿದ್ಯಗಳು ಆಗಿದೆ, ಅನೇಕ ಕುತಂತ್ರವಾಗಿದೆ. ಅದರ ಮೊದಲ ಹಂತವಾಗಿ ರೇವಣ್ಣನ ಕುಟುಂಬರಿಗೆ ಯಾವ ರೀತಿಯಲ್ಲಿ ತೊಂದರೆ ಆಯಿತು ಎನ್ನುವುದು ಕೂಡ ಯಡಿಯೂರಪ್ಪನವರಿಗೆ ಗೊತ್ತಿದೆ ಮತ್ತು ಮೇನ್ಲಿ ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆ. ಹಾಗಾಗಿ ಈ ಸಲ ಬಿಜೆಪಿಗೆ ಸಪೋರ್ಟ್ ಮಾಡಬೇಕು. ಈ ಸಲ ಬಿಜೆಪಿಯವರೇ ಮುಖ್ಯಮಂತ್ರಿ ಆದ್ರೂ ಪರವಾಗಿಲ್ಲ, ನಾನು ಕೇಂದ್ರದ ಮಂತ್ರಿ ಆಗಿರ್ತೇನೆ. ಯಾಕಂದ್ರೆ ನನ್ನ ಈ ಸದ್ಯದ ಆರೋಗ್ಯವನ್ನ ಗಮನಿಸ್ತಾ ಹೋದ್ರೆ ನನಗೆ ಇಡೀ ರಾಜ್ಯವನ್ನು ಸುತ್ತುದಾಗ್ಲಿ, ಇಡೀ ರಾಜ್ಯದ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಾಧ್ಯವಿಲ್ಲ. ಹಾಗಾಗಿ ತಮ್ಮಲ್ಲಿರುವ ಕೆಲವು ವ್ಯಕ್ತಿಗಳು ಅಂದ್ರೆ ನಿಖಿಲ್ ಆಗಿರ್ಬೋದು, ರೇವಣ್ಣ ಆಗಿರ್ಬೋದು, ಹಾಗೆ ಇವರಿಗೆ ಒಂದು ಸ್ಥಾನವನ್ನ ಕೊಡ್ತಾರೆ ಎನ್ನುವ ದೃಷ್ಟಿಯಲ್ಲಿ ಬಿಜೆಪಿಯ ಕಂಪ್ಲೀಟ್ ಬ್ಲೈಂಡ್ ಸಪೋರ್ಟ್ ಅಂತಾರ, ಬ್ಲೈಂಡ್ ಸಪೋರ್ಟ್ ಅನ್ನು ಮಾಡಿ ಕಾಂಗ್ರೆಸ್ ಅನ್ನ ಮನೆಗೆ ಕಳಿಸಲೇಬೇಕೆನ್ನುವಂತ ದೊಡ್ಡದಾದ ಪ್ಲಾನ್ ಕೂಡ ಜೆಡಿಎಸ್ ನಾಯಕರಾದಂತಹ ಕುಮಾರಸ್ವಾಮಿ ಅವರಿಗಿದೆ. ಹಾಗಾಗಿ ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಬಿಜೆಪಿ ಲಾಭ, ಜೊತೆಗೆ ಕುಮಾರಸ್ವಾಮಿ ಅವರು ಸೆಟ್ ಹೊಡೆದು ಕಾಂಗ್ರೆಸ್ ವಿರುದ್ಧ ಸೆಟ್ ಹೊಡೆದು ಬಿಜೆಪಿ ಸಪೋರ್ಟ್ ಮಾಡಿದ್ರೆ ಅದು ಕೂಡ ಬಿಜೆಪಿ ಲಾಭವಾಗುತ್ತೆ. ಜೊತೆಗೆ ಯುವ ಸಮುದಾಯ ಆಗಿರ್ಬೋದು ಮತ್ತು ಹಿಂದುತ್ವ ಅಜೆಂಡಾದಲ್ಲಿ ಈಗಾಗಲೇ ಪಕ್ಷದಿಂದ ಹೊರಗೆ ಹೋಗಿರುವಂತಹ ಈಶ್ವರಪ್ಪ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಅನಂತಕುಮಾರ್ ಹೆಗಡೆ ಆಗಿರ್ಬೋದು. ಅನಂತಕುಮಾರ್ ಹೆಗಡೆ ಸಕ್ರಿಯ ರಾಜಕಾರಣ ದೂರ ಇದ್ದಾರೆ, ಆದ್ರೂ ಕೂಡ ಅವರ ಬೆಂಬಲ ಮಾತ್ರ ಯಡಿಯೂರಪ್ಪನವರ ಜೊತೆ ಇದೆ. ಹೀಗಾಗಿ ಎಲ್ಲವನ್ನ ಗಮನಿಸ್ತಾ ಹೋದ್ರೆ ಯಡಿಯೂರಪ್ಪನವರ ಪ್ಲಾನ್ ದೊಡ್ಡದಾಗಿದೆ. ಯಡಿಯೂರಪ್ಪನವರು ಒಂದೊಂದೇ ಸ್ಕೆಚ್ ಅನ್ನು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಯಡಿಯೂರಪ್ಪನವರು ಹೇಳಿ ಕೇಳಿ ದೊಡ್ಡ ಭಾಷಣಕಾರರಲ್ಲ, ಪುಂಖಾನುಪುಂಖವಾಗಿ ಮಾತನ್ನ ಆಡ್ಕೊಂಡು ಮಾತಿನಲ್ಲಿ ಬಲೆ ಬೀಳಿಸಿಕೊಂಡು ಮತಗಳನ್ನ ಗಿಟ್ಟಿಸಿಕೊಳ್ಳುವಂತ ವ್ಯಕ್ತಿಯಲ್ಲ. ಅವರಿಗೆ ಸಂಘಟನೆ ಗೊತ್ತುಂಟು, ಸಂಘಟನೆಯಿಂದ ಇಡೀ ಪಕ್ಷವನ್ನ ಹೇಗೆ ಕಟ್ಟಬೇಕನ್ನೋ ಗೊತ್ತುಂಟು ಮತ್ತು ಅದನ್ನು ವೋಟ್ ಆಗಿ ಕನ್ವರ್ಟ್ ಮಾಡುವಂತ ಎಲ್ಲಾ ಸ್ಕೆಚ್ ಕೂಡ ಯಡಿಯೂರಪ್ಪನವರಿಗೆ ಗೊತ್ತಿದೆ. ಹಾಗಾಗಿ ಯಡಿಯೂರಪ್ಪನವರು ಎಲ್ಲವನ್ನು ಅಳೆದು ತೂಗಿ ತನ್ನ ಮಗನಿಗೆ ಬಿಡ್ತಾ ಇದ್ದಾರೆ. ಯಡಿಯೂರಪ್ಪನವರ ಮಗನಾದಂತ ವಿಜಯೇಂದ್ರ ಕೂಡ ಯಾರನ್ನು ತೆಗಿಲಿಕ್ಕೆ ಹೋಗಲ್ಲ. ಅವರಿಗೆ ಸಿದ್ದರಾಮಯ್ಯ ಕೊಂಡ್ರು ಆಗುತ್ತೆ. ಡಿ ಕೆ ಶಿವಕುಮಾರ್ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾರೆ. ಯತ್ನಾಳ್ ಅಂತ ವಿರೋಧಿಯನ್ನು ಕೂಡ ವಿರೋಧ ಮಾಡ್ತಾ ಇಲ್ಲ. ಪ್ರತಾಪ್ ಸಿಂಹನ ಪಕ್ಕದಲ್ಲಿ ಕೂರಿಸ್ಕೊಳ್ತಾರೆ. ಈಶ್ವರಪ್ಪನವರನ್ನ ದೊಡ್ಡವರು ಅಂತಾರೆ, ಸೋಮಣ್ಣನವರನ್ನ ಬುದ್ಧಿವಂತರಂತಾರೆ. ಹೀಗಾಗಿ ಯಡಿಯೂರಪ್ಪನವರ ಮಗನಾದಂತ ವಿಜಯೇಂದ್ರರು ಸ್ವತಃ ಗೊತ್ತಿದೆ. ಯಾಕಂದ್ರೆ 2028 ವೇಳೆಗೆ ನಾವು ಪಕ್ಷವನ್ನು ಅಧಿಕಾರಕ್ಕೆ ತರಬಹುದು. ಮುಖ್ಯಮಂತ್ರಿ ಪಟ್ಟದಲ್ಲಿ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ಕಾಂಗ್ರೆಸ್ ಅನ್ನ ಹೊಡೆದು ಉಳಿಸಬೇಕು ಮತ್ತು 2029ಕ್ಕೆ ಮೋದಿಯನ್ನ ಅಥವಾ ಬಿಜೆಪಿಯನ್ನು ಮತ್ತೆ ತಂದು ಮತ್ತೊಮ್ಮೆ ನಾವು ಕೇಂದ್ರದಲ್ಲಿ ಅಧಿಕಾರವನ್ನ ತರಬೇಕು ಎನ್ನುವ ನಿಟ್ಟಿನಲ್ಲಿ ಇದೀಗ ದೊಡ್ಡ ಸ್ಕೆಚ್ ಅನ್ನು ಹಾಕೊಂಡಿದ್ದಾರೆ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನ ಪುತ್ರರು. ಹಾಗಾಗಿ ಇವೆಲ್ಲವನ್ನ ನೋಡ್ತಾ ಇದ್ರೆ 2028 ವೇಳೆಗೆ ಎಲ್ಲ ಪೂರಕ ನಡೆದರೆ
ಕಾಂಗ್ರೆಸ್ ಧೂಳಿಪಟವಾಗುತ್ತೆ. ಜೊತೆಗೆ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಥವಾ ಸಿದ್ದರಾಮಯ್ಯನವರ ಪರವಾಗಿ ಯಾರಾದ್ರೂ ಕೂಡ ಅದು ಕಾಂಗ್ರೆಸ್ಗೆ ದೊಡ್ಡ ನಷ್ಟವಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಆಗ ಬಿಜೆಪಿಯ ಲೆಕ್ಕಾಚಾರಗಳು ಉಲ್ಟಾಗುತ್ತೆ. ಯಾಕಂದ್ರೆ ಯಡಿಯೂರಪ್ಪನವರ ನಂತರ ಕುಮಾರಸ್ವಾಮಿ ಅವರಿಗಿಂತ ಜಾಸ್ತಿ ಒಲವಿದ್ದು ಅದು ಸಿದ್ದರಾಮಯ್ಯನವರ ಪರವಾಗಿ. ಹಾಗಾಗಿ ಸಿದ್ದರಾಮಯ್ಯನವರು ಏನೇ ಹೊರಟು ಮಾತಾಡಿದ್ರು ಕೂಡ, ಏನು ನೇರವಾಗಿ ಕಟುವಾಗಿ ಮಾತಾಡಿದ್ರು ಕೂಡ ಅವರಿಗೆ ಜನ ಬೆಂಬಲ ಇರುತ್ತೆ. ಅದರಲ್ಲೂ ಪರವಾಗಿ ಕೆಳ ಮಧ್ಯಮದ ವರ್ಗದ ವೋಟ್ಗಳು ಸಿದ್ದರಾಮಯ್ಯ ಪರವಾಗಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಯಡಿಯೂರಪ್ಪನವರ ಸ್ಕೆಚ್ ವರ್ಕೌಟ್ ಆಗ್ಬೇಕಂದ್ರೆ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಪಡೆದುಕೊಳ್ಬೇಕು. ಹೀಗ ಅಂದಾಗ ಮಾತ್ರ ಯಡಿಯೂರಪ್ಪನವರ ಮಹಾ ಸ್ಕೆಚ್ ಅಥವಾ ಕೊನೆಯ ರಾಜಕೀಯ ಆಸೆ ಇದೆಯಲ್ಲ ಅದು ನೆರವೇರುತ್ತೆ. ಅದೇನಂದ್ರೆ 113 ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡಲೇಬೇಕೆನ್ನುವಂತ ಆಸೆ ನೆರವೇರುತ್ತೆ. ಒಂದು ವೇಳೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರೆದ್ರೆ ಆಗ ತಕ್ಕಡಿ ಸಮತೂಗುತ್ತೆ. ಯಾರು ಬೇಕಾದ್ರೂ ಅಧಿಕಾರಕ್ಕೆ ಬರ್ಬೋದು, ಯಾರು ಬೇಕಾದ್ರೂ ಅಧಿಕಾರವನ್ನು ಹಿಡಿಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.